ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ ಮೊಳೆವ ಸಸಿಯೊಳು ನಾನು, ತೊಳಗುವಿನನೊಳು ನಾನು, ಬೆಳವ ಶಿಶುವೊಳು ನಾನು, ಕೆಳೆನೋಟ ನಾನು, ಕಳಕಳಿಸುವೆಲ್ಲಮುಂ ನಾನೆಂದು ಭಾವಿಸುತ್ತೆ, ಒಳಗೊಡು ವಿಶ್ವದಲ್ಲಿ ಮಂಕುತಿಮ್ಮ. 795ನೇ ಕಗ್ಗ ಇದು. ಇದೇ ಅರ್ಥದ ಕಗ್ಗಗಳು ನಮಗೆ DVGಯವರ ಮಂಕುತಿಮ್ಮನ ಕಗ್ಗದಲ್ಲಿ ಸುಮಾರು ಕಾಣಿಸುತ್ತೆ. ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ. ಮೊಳೆವ ಸಸಿಯೊಳು ನಾನು, ಆಗಿನ್ನೂ ಚಿಗುರೊಡೆದು ಹುಟ್ಟುತ್ತಾ ಇರುತ್ತಲ್ಲ ಎಳೆ ಸಸಿ, ಅದು ನಾನು. ತೊಳಗುವ ಇನನೊಳು ನಾನು, ತೊಳಗುವ ಅಂದರೆ ಹೊಳಿತಾ ಇರುವಂತಹ, ಇನ ಅಂದರೆ ಸೂರ್ಯ, ಆ ಸೂರ್ಯ ನಾನು. ಬೆಳೆವ ಶಿಶುವಲು ನಾನು, ಆ ಪುಟ್ಟ ಮಗು ಬೆಳೀತಾ ಇರುತ್ತೆ, ಅದರ ಬುದ್ಧಿ ಅದರ ದೈಹಿಕ ಶಕ್ತಿ ಎಲ್ಲ ಚುರುಕಾಗಿ ಡಬಲ್ ಆಗ್ತಾ ಇರುತ್ತೆ, ಆ ಶಿಶುವಿನಲ್ಲಿ ನಾನಿದ್ದೀನಿ. ಕೆಳೆನೋಟ ನಾನು, ಸ್ನೇಹಿತನ ಜೊತೆ ಇರುವಂಥ ಆ ಸ್ನೇಹ, ಆ ಬಾಂಧವ್ಯ, ಅದು ನಾನು. ಕಳಕಳಿಸುವೆಲ್ಲಮುಂ ನಾನೆಂದು ಭಾವಿಸುತ್ತೆ, ಯಾವುದು ಹೊಳಿತಿರುತ್ತೆ, ಯಾವುದು ಸುಂದರವಾಗಿರುತ್ತೆ, ಯಾವುದು ಚೆಲುವಾಗಿರುತ್ತೆ, ಯಾವುದು ಪರ್ಫೆಕ್ಟ್ ಆಗಿರುತ್ತೆ, ಅದೆಲ್ಲ ನಾನು ಅಂತ ಭಾವಿಸು. ನೋಡಿ, ಇಲ್ಲಿ ಅವರು ಕೊಟ್ಟಿರೋ ಉದಾಹರಣೆಗಳನ್ನೆಲ್ಲ ಗಮನಿಸಿ. ಎಲ್ಲವೂ ಸುಂದರವಾದದ್ದು, ಎಲ್ಲವೂ ಒಳ್ಳೆಯದು, ಎಲ್ಲವೂ ಫ್ರೆಶ್ ಆಗಿರುವಂಥದ್ದು, ಎಲ್ಲ ತಾಜಾ ಆಗಿರುವಂಥವು, ಅವೆಲ್ಲದು ನಾನು ಅಂತ ಭಾವಿಸು. ಹಾಗೆ ಭಾವಿಸ್ಕೊಂಡು ಈ ವಿಶ್ವದಲ್ಲಿ ಒಂದು ಗೂಡು ನೀನು ಅಂತ. ಈ 4 ಉದಾಹರಣೆಗಳು ಎಲ್ಲವೂ ತಾಜಾ ಆಗಿರುವಂಥ, ಫ್ರೆಶ್ ಆಗಿರುವಂಥ, ಹೊಸದಾಗಿರುವಂಥದ್ರದ್ದೇ ಉದಾಹರಣೆ ಕೊಟ್ಟಿರೋದಕ್ಕೆ ನನಗೆ 2 ಅರ್ಥ ಹೊಳೆಯುತ್ತೆ. ಮೊದಲನೇದು, ಎಲ್ಲದರ ಒಳಿತಿನಲ್ಲಿ ನಾನಿದ್ದೀನಿ ಅಂತ ಅಂದ್ಕೊಂಡಾಗ, ಫ್ರೆಶ್ ಆಗಿರುವಂತಹ ಸುಂದರವಾದ್ರಲ್ಲಿ ನಾನಿದ್ದೀನಿ ಅಂತ ಅಂದ್ಕೊಂಡಾಗ ನಮಗೊಂದು ಜವಾಬ್ದಾರಿ ಬರುತ್ತೆ. ಆ ಸುಂದರವಾಗಿರೋದು ನಾನು ಅಂತ ಅಂದರೆ ಅದನ್ನು ಸುಂದರವಾಗಿ ಕಾಪಿಟ್ಟುಕೊಳ್ಳಬೇಕಾದ್ದು ನಾನೇನೆ. ಸೊ ಅದು ಕೆಡದ ಹಾಗೆ ನೋಡ್ಕೋಬೇಕಾದ ಜವಾಬ್ದಾರಿನೂ ನಂದೇ ಆಗಿರುತ್ತೆ. ಅದು ಮೊದಲನೇ ಅರ್ಥವಾಗಿ ನನಗೆ ಕಾಣಿಸಿದ್ರೆ, ಇನ್ನೊಂದು, ಒಳಿತಾಗಿ ಮುಂದುವರಿಬೇಕಾಗಿರೋದು ಒಂದು ಸಮಷ್ಟಿಯಾಗಿ ನಮ್ಮ ಕೆಲಸ ಅಂತ. ಆ್ಯಸ್ ಅ ಗ್ರೂಪ್ ನಾವು ಮುಂದುವರಿಬೇಕು. ನಾನೊಬ್ಬಳು ಮುಂದುವರೆದ್ರೆ, ನಾನೊಬ್ಬಳು ಸಕ್ಸಸ್ಫುಲ್ ಆದರೆ, ನಾನೊಬ್ಬಳ ಅಭಿವೃದ್ಧಿ ಆದರೆ ಅದರಿಂದ ಹೆಚ್ಚಿಗೆ ಉಪಯೋಗ ಆಗಲ್ಲ. ಇಲ್ಲಿಯವರೆಗೆ ಯಾರು ನಾವು ತುಂಬ ಸಕ್ಸಸ್ಫುಲ್ ವ್ಯಕ್ತಿಗಳು ಅಂತ ಅನ್ಕೋತೀವಿ, ನೀವು ಗಮನಿಸಿ, ಅವರು ತಮ್ಮ ಹಿಂದೆ ಒಂದು ದೊಡ್ಡ ಸಮುದಾಯವನ್ನು ಮುಂದೆ ತಂದವರಾಗಿರ್ತಾರೆ. ಎಟರ್ನಲಿ ನಾವು ನೆನಪಲ್ಲಿ ಇಟ್ಕೊಳ್ಳೋ ಅಂಥವ್ರು ತಮ್ಮ ಜೊತೆ ಒಂದು ದೊಡ್ಡ ಬಳಗವನ್ನು ಸೃಷ್ಟಿಸಿದವರು, ತಮ್ಮ ಎಥಿಕ್ಸ್ನ ಹಂಚಿದವರು, ಅದನ್ನು ಊರಿ ಮತ್ತೆ ಹೊಸ ಹೊಸ ಸಸಿಗಳನ್ನು ನೆಟ್ಟವರೇ ಆಗಿರ್ತಾರೆ. ನಾವು ಯುಗಗಳ ತನಕ ನೆನಪಿಟ್ಕೊಳ್ಳೋ ಎಲ್ಲ ವ್ಯಕ್ತಿಗಳು. ಸೊ ಒಂದು ಸಮಷ್ಟಿಯಾಗಿ ಮುಂದುವರಿಬೇಕು ಅಂತ ಅಂದರೆ ಈ ಎಲ್ಲ ಒಳಿತಿನ ಜೊತೆಗೆ ನನ್ನ ಸಂಬಂಧವನ್ನು ಬೆಳೆಸ್ಕೋಬೇಕು. ಎಲ್ಲ ಹುಟ್ಟಿ ಬೆಳೆಯುವ ತಾಕತ್ತಿರುವಂಥದ್ರ ಜೊತೆಗೆ ನನ್ನ ಸಂಬಂಧವನ್ನು ನಾನು ಬೆಳೆಸ್ಕೋಬೇಕು. ಅದ್ವೈತ ಫಿಲಾಸಫಿ ಅದೇ ತಾನೇ ಹೇಳೋದು, ನಾನು ಬ್ರಹ್ಮ ಒಂದೇ, ನನ್ನೊಳಗಿರೋದೇ ದೇವರು ಅಂತ. ಅದೇ ಥರ ಎಲ್ಲ ಸುಂದರವಾದ ವಸ್ತುಗಳೆಲ್ಲದರಲ್ಲೂ ನಾನಿದ್ದೀನಿ ಅಂತ ಅಂದರೆ ಅದು ಕೆಡದ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿಯೂ ನನ್ನದೇ. ಐ ಹ್ಯಾವ್ ಟು ಮೇಕ್ ಶೋರ್ ಎಲ್ಲ ಸುಂದರವಾದ್ದು, ಎಲ್ಲ ತಾಜಾ ಆಗಿರೋದು ಅಷ್ಟೇ ತಾಜಾ ಆಗಿ, ಅಷ್ಟೇ ಫ್ರೆಶ್ ಆಗಿ, ಅಷ್ಟೇ ಸುಂದರವಾಗಿ ಉಳಿಯುವ ಹಾಗೆ ನೋಡ್ಕೊಳ್ಬೇಕಾಗೋದು. ಯಾವಾಗ ನಾವು ಹಾಗಂದ್ಕೋತೀವಿ, ಆ ಥರ ಯೋಚನೆ ಮಾಡ್ಕೊಳ್ತೀವಿ, ಆ ಜವಾಬ್ದಾರಿನ ನಮ್ಮ ಮೇಲೆ ನಾವು ಪ್ರತಿಯೊಬ್ಬರೂ ಆರೋಪಿಸ್ಕೊಳ್ತೀವಿ, ಆಗ ಪ್ರತಿಯೊಂದು ಸುಂದರವಾಗಿ ಉಳಿಯೋದಕ್ಕೆ ಪ್ರತಿಯೊಬ್ಬರೂ ಹೋರಾಡ್ತೀವಿ, ಬದುಕು ಸುಂದರವಾಗುತ್ತೆ. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.